ಇನ್ನು ಸಚಿವ ಜಮೀರ್ ಅಹಮದ್ ಖಾನ್ ಪರ್ಸನಲ್ ಅಸಿಸ್ಟೆಂಟ್ ಮೇಲೆ ಲೋಕಾಯುಕ್ತ ರೇಡ್ ಆಗಿರುವಂತಹ ಒಂದು ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. PA ಸರ್ಫರಾಜ್ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರು, ಕೊಡಗು ಸೇರಿ 10 ಕಡೆ ಅಧಿಕಾರಿಗಳು ತಲಾಶ್ ನಡೆಸಿರೋದು. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಲೋಕಾಯುಕ್ತ ರೇಡ್ ನಡೆದಿದೆ. ಸಚಿವ ಜಮೀರ್ ಅಹಮದ್ ಆಪ್ತ ಸಹಾಯಕನ ಮೇಲೆ ಬೆಂಗಳೂರಿನ ಹಲಸೂರು ಮನೆ ಸೇರಿ ಹಲವು ಕಡೆ ದಾಳಿಯಾಗಿರೋದು. ಹಿರಿಯ KS ಅಧಿಕಾರಿಯಾಗಿರುವಂಥ ಸರ್ಫರಾಜ್ ಖಾನ್ ಇವರ ಆಪ್ತ ಸಹಾಯಕ. ಬೆಂಗಳೂರಲ್ಲಿರುವ 5 ಮನೆಗಳಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ದಾಳಿ ನಡೆದಿದೆ. ಕೊಡಗಿನ ಸರ್ಫರಾಜ್ ರೆಸಾರ್ಟ್ ಅಲ್ಲೂ ಕೂಡ ದಾಖಲೆಗಳ ಹುಡುಕಾಟ ನಡೆದಿರೋದು. ಜಮೀರ್ PA ಸರ್ಫರಾಜ್ ಮೇಲೆ ಲೋಕಾಯುಕ್ತ ಸಮರವನ್ನೇ ಸಾರಿದೆ. ಬೆಂಗಳೂರು, ಕೊಡಗು ಸೇರಿ 10 ಕಡೆ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಆಪ್ತ ಸಹಾಯಕ ಹಿರಿಯ KS ಅಧಿಕಾರಿ ಸರ್ಫರಾಜ್ ಖಾನ್ ಇವರ ಮನೆ ಮೇಲೆ, ಇವರ ಒಡೆತನದ ರೆಸಾರ್ಟ್ ಮೇಲೂ ಕೂಡ ದಾಳಿ ನಡೆದಿದೆ ಅಂತೆ. ಕೊಡಗಿನ ಸರ್ಫರಾಜ್ ರೆಸಾರ್ಟಲ್ಲೂ ದಾಖಲೆಗಳ ಹುಡುಕಾಟ. ಬೆಂಗಳೂರಲ್ಲಿರುವ 5 ಮನೆಗಳಲ್ಲಿ ಏಕಕಾಲಕ್ಕೆ ಲೋಕ ರೇಡ್ ನಡೆದಿದೆ. ಇನ್ನು ಈ ದಾಳಿಗೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಸರ್ಫರಾಜ್ಗೆ ಲೋಕಾಯುಕ್ತ ಶಾಕ್, ಜಮೀರ್ ಅಹಮದ್ ಪ್ರತಿಕ್ರಿಯೆ. ಅವರ ತಂದೆ ಕಾಲದಿಂದಲೂ ಸರ್ಫರಾಜ್ ಶ್ರೀಮಂತರು, ಯಾಕೆ ದಾಳಿಯಾಗಿದೆ ಅಂತ ನನಗೆ ಗೊತ್ತಿಲ್ಲ. ಮೈಸೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಅವರ ಪ್ರತಿಕ್ರಿಯೆ ಇದೆ. ನನ್ಗೆ ಗೊತ್ತಿಲ್ಲ. ಈಗ ತಾನೇ ನಾನು ದಾರಿ ಬರುವಾಗ ಕೇಳ್ಪಟ್ಟು ಈ ಥರ ಸರ್ಫರಾಜ್ ಅವ್ರನ್ನ ಮನೆ ಮೇಲೆ ಲೋಕಾಯುಕ್ತ ದಾಳಿ ಆಗಿದೆ. ಆ ತನಿಖೆ ನಡೀತಾ ಇದ್ರೆ ನಡೀಲಿ. ಈ ರೀತಿ ದಾಳಿ ಏನಾದರೂ ಅದೇನಂತ ಗೊತ್ತಿಲ್ಲಲ್ಲ, ನಮಗೂ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಅವ್ರ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಆಗಿದೆ. ಅವ್ರು ಸರ್ಫರಾಜ್ ಖಾನ್ ಅವರು ಅವ್ರ ತಂದೆ ಕಾಲದಿಂದ ಶ್ರೀಮಂತರು. ಅವ್ರ ತಂದೆನೇ ಸಿಕ್ಕಾಪಟ್ಟೆ ಆಸ್ತಿ ಅವ್ರು ಕೊಟ್ಟಿದ್ದಾರೆ. ಈಗ ತಾರ್ಕಾದಲ್ಲಿ ಈಗ ಫಾರ್ಮ್ ಹೌಸ್ ಇರೋದು ಅವ್ರ ತಂದೆಯವ್ರು ಕೊಟ್ಟಿರೋದು. ಈಗ ಬೆಂಗಳೂರಲ್ಲಿ ವಾಸ ಮಾಡ್ತಿರೋದು ಮನೆ, ದೊಡ್ಡ ಮನೆಯೂ ಅದೇ ಅವ್ರ ತಂದೆಯವ್ರು ಕೊಟ್ಟಿರೋದು. ಬರೀ ಅವರು ಸರ್ಕಾರಿ ನೌಕರಿ ಮಾಡ್ತಾ ಇದ್ದಿದ್ದು, ಸೇವೆ ಮಾಡೋಕ್ಕಂತ ಮಾಡ್ತಾ ಇದ್ದಿದ್ದು ಅವರು. ಲೋಕಾಯುಕ್ತ ರೈಡ್ ಆಗಿದೆ. ನನ್ಗೆ ಗೊತ್ತಿಲ್ಲ. ಈಗ ತಾನೇ ನಾನು ದಾರಿ ಬರುವಾಗ ಕೇಳ್ಪಟ್ಟು ಈ ಥರ ಸರ್ಫರಾಜ್ ಅವ್ರನ್ನ ಮನೆ ಮೇಲೆ ಲೋಕಾಯುಕ್ತ ದಾಳಿ ಆಗಿದೆ. ಆ ತನಿಖೆ ನಡೀತಾ ಇದ್ರೆ ನಡೀಲಿ. ಈ ರೀತಿ ದಾಳಿ ಏನಾದರೂ ಅದೇನಂತ ಗೊತ್ತಿಲ್ಲಲ್ಲ, ನಮಗೂ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಅವ್ರ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಆಗಿದೆ. ಅವ್ರು ಸರ್ಫರಾಜ್ ಖಾನ್ ಅವರು ಅವ್ರ ತಂದೆ ಕಾಲದಿಂದ ಶ್ರೀಮಂತ. ಇನ್ನು ಸಚಿವ ಜಮೀರ್ ಅಹಮದ್ ಖಾನ್ ಪರ್ಸನಲ್ ಅಸಿಸ್ಟೆಂಟ್ ಮೇಲೆ ಲೋಕಾಯುಕ್ತ ರೇಡ್ ಆಗಿರುವಂತಹ ಒಂದು ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. PA ಸರ್ಫರಾಜ್ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರು, ಕೊಡಗು ಸೇರಿ 10 ಕಡೆ ಅಧಿಕಾರಿಗಳು ತಲಾಶ್ ನಡೆಸಿರೋದು. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಲೋಕಾಯುಕ್ತ ರೇಡ್ ನಡೆದಿದೆ. ಸಚಿವ ಜಮೀರ್ ಅಹಮದ್ ಆಪ್ತ ಸಹಾಯಕನ ಮೇಲೆ ಬೆಂಗಳೂರಿನ ಹಲಸೂರು ಮನೆ ಸೇರಿ ಹಲವು ಕಡೆ ದಾಳಿಯಾಗಿರೋದು. ಹಿರಿಯ KS ಅಧಿಕಾರಿಯಾಗಿರುವಂಥ ಸರ್ಫರಾಜ್ ಖಾನ್ ಇವರ ಆಪ್ತ ಸಹಾಯಕ. ಬೆಂಗಳೂರಲ್ಲಿರುವ 5 ಮನೆಗಳಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ದಾಳಿ ನಡೆದಿದೆ. ಕೊಡಗಿನ ಸರ್ಫರಾಜ್ ರೆಸಾರ್ಟ್ ಅಲ್ಲೂ ಕೂಡ ದಾಖಲೆಗಳ ಹುಡುಕಾಟ ನಡೆದಿರೋದು. ಜಮೀರ್ PA ಸರ್ಫರಾಜ್ ಮೇಲೆ ಲೋಕಾಯುಕ್ತ ಸಮರವನ್ನೇ ಸಾರಿದೆ. ಬೆಂಗಳೂರು, ಕೊಡಗು ಸೇರಿ 10 ಕಡೆ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಆಪ್ತ ಸಹಾಯಕ ಹಿರಿಯ KS ಅಧಿಕಾರಿ ಸರ್ಫರಾಜ್ ಖಾನ್ ಇವರ ಮನೆ ಮೇಲೆ, ಇವರ ಒಡೆತನದ ರೆಸಾರ್ಟ್ ಮೇಲೂ ಕೂಡ ದಾಳಿ ನಡೆದಿದೆ ಅಂತೆ. ಕೊಡಗಿನ ಸರ್ಫರಾಜ್ ರೆಸಾರ್ಟಲ್ಲೂ ದಾಖಲೆಗಳ ಹುಡುಕಾಟ. ಬೆಂಗಳೂರಲ್ಲಿರುವ 5 ಮನೆಗಳಲ್ಲಿ ಏಕಕಾಲಕ್ಕೆ ಲೋಕ ರೇಡ್ ನಡೆದಿದೆ.
ಇನ್ನ ಈ ದಾಳಿಗೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಸರ್ಫರಾಜ್ಗೆ ಲೋಕಾಯುಕ್ತ ಶಾಕ್, ಜಮೀರ್ ಅಹಮದ್ ಪ್ರತಿಕ್ರಿಯೆ. ಅವರ ತಂದೆ ಕಾಲದಿಂದಲೂ ಸರ್ಫರಾಜ್ ಶ್ರೀಮಂತರು, ಯಾಕೆ ದಾಳಿಯಾಗಿದೆ ಅಂತ ನನಗೆ ಗೊತ್ತಿಲ್ಲ. ಮೈಸೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಅವರ ಪ್ರತಿಕ್ರಿಯೆ ಇದು. ಇದರ ಮೇಲೆ ಲೋಕಾಯುಕ್ತ ರೈಡ್ ಆಗಿದೆ. ನನಗೆ ಗೊತ್ತಿಲ್ಲ, ಈಗ ತಾನೇ ನಾನು ದಾರಿ ಬರುವಾಗ ಕೇಳ್ಪಟ್ಟು ಈ ಥರ ಸರ್ಫರಾಜ್ ಅವ್ರನ್ನ ಮನೆ ಮೇಲೆ ಲೋಕಾಯುಕ್ತ ದಾಳಿ ಆಗಿದೆ. ಆ ತನಿಖೆ ನಡೀತಾ ಇದ್ರೆ ನಡೀಲಿ. ಅಲ್ಲ, ಈ ರೀತಿ ದಾಳಿಯಿಂದ ಏನಾದರೂ ಅದೇನಂತ ಗೊತ್ತಿಲ್ಲಲ್ಲ, ನಮಗೂ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಅವ್ರ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಆಗಿದೆ. ಅವ್ರು ಸರ್ಫರಾಜ್ ಖಾನ್ ಅವರು ಅವ್ರ ತಂದೆ ಕಾಲದಿಂದ ಶ್ರೀಮಂತರು. ಅವ್ರ ತಂದೆನೇ ಸಿಕ್ಕಾಪಟ್ಟೆ ಆಸ್ತಿ ಅವ್ರು ಕೊಟ್ಟಿದ್ದಾರೆ. ಈಗ ತಾರ್ಕಾದಲ್ಲಿ ಈಗ ಫಾರ್ಮ್ ಹೌಸ್ ಇರೋದು ಅವ್ರ ತಂದೆಯವ್ರು ಕೊಟ್ಟಿರೋದು. ಈಗ ಬೆಂಗಳೂರಲ್ಲಿ ವಾಸ ಮಾಡ್ತಿರೋದು ಮನೆ, ದೊಡ್ಡ ಮನೆಯೂ ಅದೇ ಅವ್ರ ತಂದೆಯವ್ರು ಕೊಟ್ಟಿರೋದು. ಬರೀ ಅವರು ಸರ್ಕಾರಿ ನೌಕರಿ ಮಾಡ್ತಾ ಇದ್ದಿದ್ದು, ಸೇವೆ ಮಾಡೋಕ್ಕಂತ ಮಾಡ್ತಾ ಇದ್ದಿದ್ದು ಅವರು. ಇದರ ಮೇಲೆ ಲೋಕಾಯುಕ್ತ ರೈಡ್ ಆಗಿದೆ. ನನಗೆ ಗೊತ್ತಿಲ್ಲ, ಈಗ ತಾನೇ ನಾನು ದಾರಿ ಬರುವಾಗ ಕೇಳ್ಪಟ್ಟು ಈ ಥರ ಸರ್ಫರಾಜ್ ಅವ್ರನ್ನ ಮನೆ ಮೇಲೆ ಲೋಕಾಯುಕ್ತ ದಾಳಿ ಆಗಿದೆ. ಆ ತನಿಖೆ ನಡೀತಾ ಇದ್ರೆ ನಡೀಲಿ. ಅಲ್ಲ, ಈ ರೀತಿ ದಾಳಿಯಿಂದ ಏನಾದರೂ ಅದೇನಂತ ಗೊತ್ತಿಲ್ಲಲ್ಲ, ನಮಗೂ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಅವ್ರ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಆಗಿದೆ. ಅವ್ರು ಸರ್ಫರಾಜ್ ಖಾನ್ ಅವರು ಅವ್ರ ತಂದೆ ಕಾಲದಿಂದ ಶ್ರೀಮಂತ. ಇನ್ನ ಸಚಿವ ಜಮೀರ್ ಅಹಮದ್ ಖಾನ್ ಪರ್ಸನಲ್ ಅಸಿಸ್ಟೆಂಟ್ ಮೇಲೆ ಲೋಕಾಯುಕ್ತ ರೇಡ್ ಆಗಿರುವಂತಹ ಒಂದು ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. PA ಸರ್ಫರಾಜ್ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರು, ಕೊಡಗು ಸೇರಿ 10 ಕಡೆ ಅಧಿಕಾರಿಗಳು ತಲಾಶ್ ನಡೆಸಿರೋದು. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಲೋಕಾಯುಕ್ತ ರೇಡ್ ನಡೆದಿದೆ. ಸಚಿವ ಜಮೀರ್ ಅಹಮದ್ ಆಪ್ತ ಸಹಾಯಕನ ಮೇಲೆ ಬೆಂಗಳೂರಿನ ಹಲಸೂರು ಮನೆ ಸೇರಿ ಹಲವು ಕಡೆ ದಾಳಿಯಾಗಿರೋದು. ಹಿರಿಯ KS ಅಧಿಕಾರಿಯಾಗಿರುವಂತಹ ಸರ್ಫರಾಜ್ ಖಾನ್ ಇವರ ಆಪ್ತ ಸಹಾಯಕ. ಬೆಂಗಳೂರಲ್ಲಿರುವ 5 ಮನೆಗಳಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ದಾಳಿ ನಡೆದಿದೆ. ಕೊಡಗಿನ ಸರ್ಫರಾಜ್ ರೆಸಾರ್ಟಲ್ಲೂ ಕೂಡ ದಾಖಲೆಗಳ ಹುಡುಕಾಟ ನಡೆದಿರೋದು. ಜಮೀರ್ PA ಸರ್ಫರಾಜ್ ಮೇಲೆ ಲೋಕಾಯುಕ್ತ ಸಮರವನ್ನೇ ಸಾರಿದೆ. ಬೆಂಗಳೂರು, ಕೊಡಗು ಸೇರಿ 10 ಕಡೆ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಆಪ್ತ ಸಹಾಯಕ, ಹಿರಿಯ KS ಅಧಿಕಾರಿ ಸರ್ಫರಾಜ್ ಖಾನ್ ಇವರ ಮನೆ ಮೇಲೆ, ಇವರ ಒಡೆತನದ ರೆಸಾರ್ಟ್ ಮೇಲೂ ಕೂಡ ದಾಳಿ ನಡೆದಿದೆ ಅಂತೆ. ಕೊಡಗಿನ ಸರ್ಫರಾಜ್ ರೆಸಾರ್ಟಲ್ಲೂ ದಾಖಲೆಗಳ ಹುಡುಕಾಟ. ಬೆಂಗಳೂರಲ್ಲಿರುವ 5 ಮನೆಗಳಲ್ಲಿ ಏಕಕಾಲಕ್ಕೆ ಲೋಕ ರೇಡ್ ನಡೆದಿದೆ.